ಇಂಥ ಬ್ಯಾಡ್ ಟೈಮಲ್ಲಿ ತಲೆ ಕೂದಲೆಲ್ಲ ಉದುರು ಹೋಗಿರೋಂಥ ಒಬ್ಬ ದೊಡ್ಡ ಗುರುಗಳು ಬಂದು ಒಂದು ಸಲಹೆ ಕೊಟ್ರು. ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಡಿಡ್ ಫಾರ್ ಯು, ವಾಟ್ ಯು ಸಾರಿ ಅದನ್ನ ಹೇಳಿದ ಅಬ್ರಹಾಂ ಲಿಂಕನ್. ಆ ಬೋರ್ಡ್ ಗುರುಗಳು ಹೇಳಿದ್ದೇನಂದ್ರೆ, ಭೂಮಿ ನಮಗೆಲ್ಲ ಕೊಡುತ್ತೆ, ಆದ್ರೆ ನಾವು ಭೂಮಿಗೆ ಏನಾದ್ರೂ ಕೊಟ್ಟಿದೀವಾ? ಕೊಟ್ಟಿದೀವ ಅಂತ ಕೇಳಿದ್ರು. ನನ್ನ ರತ್ನ ಸಿಂಹಾಸನವನ್ನೇ ಸಮರ್ಪಿಸ್ತೀನಿ ಅಂತ ರಾಜ ಹೇಳ್ದ. ಆ ಸಿಂಹಾಸನ ಏನ್ 3 ಕಾಸಿಗೆ ಪ್ರಯೋಜನ ಇಲ್ಲ ಬಿಡಿ, ನಾವು ಬದುಕ್ತಿರೋದು ಈ ಭೂಮಿಯಿಂದನೇ ಅಲ್ವಾ. ಅದಕ್ಕೆ ಯಾರೇ ಸತ್ರು ಅವ್ರನ್ನ ಊರಿನ ಉತ್ತರ ದಿಕ್ಕಲ್ಲಿ ಮಣ್ಣು ಮಾಡಿ ಅಂತ ಗುರುಗಳು ಫೈನಲ್ ಆಗಿ ಹೊಂಟ್ಬಿಟ್ರು. ಆವತ್ತಿಂದ ರಾಜ ಮತ್ತೆ ಜನರೆಲ್ಲ ಓಕೆ ಅಂತ ಅಲ್ಲೇ ಮಣ್ಣು ಮಾಡಕ್ ಶುರು ಮಾಡಿದ್ರು. ಅದಾದ್ಮೇಲಿಂದ ಮಳೆ ಬಂತು, ಕೆರೆ ತುಂಬಿತು, ಬೆಳೆ ಚೆನ್ನಾಗ್ ಬಂತು. ಅವತ್ತಿಂದ ಊರಿನ ಜನರೆಲ್ಲ ಚೆನ್ನಾಗಿ ತಿಂದು ಇಡೀ ರಾಜ್ಯ ಪಳ 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 ಅಂತ ಹೊಳಿತಾ ಇತ್ತು ಅನ್ಕೊಳ್ಳಿ. ಅದೇನೇ ಹೊಳಿತಾ ಇದ್ರು ಕೆಲವ್ರು ಇರ್ತಾರೆ ಇದೆಲ್ಲ ಬೂಟಾಟಿಕೆ ಅದು ಇದು ಅಂತ ಖ್ಯಾತೆ ತೆಗೆಯಕ್ಕೆ. ಕಾಕತಾಳೀಯ ಅನ್ನೋ ಹಾಗೆ ಅಯ್ಯೋ ದೇವ್ರೆ ಆ ವರ್ಷ ಮಳೆ ಬರೋದೇ ನಿಂತು ಹೋಯ್ತು. ಆಗ ಗುರುಗಳು ಬಂದು ನಾನ್ ಹೇಳಲಿಲ್ವಾ ಅಂತ ಬಾಯಿ ಬಡ್ಕೊಂಡ್ರು. ಆಗ ಎಲ್ರು ಸುಮ್ನೆ